ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಎಲ್ಲ ಸಮಸ್ಯೆಗಳಿಗೂ ಸಹ ಪ್ರತಿಭಟನೆ ಅಥವಾ ಕೂಗಾಡೋದೇ ಪರಿಹಾರ ಅಲ್ಲ, ಶಾಂತ ಸ್ವರೂಪದಿಂದಲೂ ಸಹ ಅದನ್ನು ಬಗೆಹರಿಸಬಹುದು ಅಂತ ಈ ಪುಟ್ಟ ಕತೆ ಹೇಳ್ತಾ ಇದೆ. ಒಂದು ದಿನ ಒಬ್ಬ ಸನ್ಯಾಸಿ ಊರಿಗೆ ಬರ್ತಾ ಇರ್ತಾರೆ. ಅವರ ಕಣ್ಣು ಒಂದು ದೊಡ್ಡ ಪಂಜರದ ಮೇಲೆ ಬೀಳುತ್ತೆ. ಅದರ ಒಳಗಡೆ ನವಿಲಿರುತ್ತೆ. ಆ ನವಿಲು ಹೇಳುತ್ತೆ, ಸನ್ಯಾಸಿಗಳೇ ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ. ಆಗ ಆ ಸನ್ಯಾಸಿ ಹೇಳ್ತಾರೆ, ನಾನು ಕಾಡಿನ ಕಡೆಗೆ ಹೋಗ್ತಾ ಇದ್ದೀನಿ. ಆಗ ಆ ನವಿಲು ಹೇಳುತ್ತೆ, ಸನ್ಯಾಸಿಗಳೇ ದಯವಿಟ್ಟು ನನ್ನ ಸ್ನೇಹಿತರು ಯಾರಾದರೂ ಕಂಡ್ರೆ ನಾನು ಇನ್ನೂ ಈ ಪಂಜರದಲ್ಲೇ ಇದ್ದೀನಿ ಅಂತ ಹೇಳಿ, ನಾನು ಎಷ್ಟೇ ಕೂಗಾಡಿದ್ರೂ ಸಹ ಈ ಪಂಜರದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಖಂಡಿತ ಹೇಳ್ತೀನಿ ಅಂತ ಆ ಸನ್ಯಾಸಿ ಕಾಡಿನತ್ತ ಚಲಿಸ್ತಾರೆ. ಆದರೆ ಅವರಿಗೆ ಸಾಕಷ್ಟು ದೂರ ಚಲಿಸಿದ್ರೂ ಸಹ ನವಿಲುಗಳು ಕಾಣೋದೇ ಇಲ್ಲ. ಸ್ವಲ್ಪ ದೂರ ಹೋದ ಮೇಲೆ ಒಂದು ಮರದ ಹತ್ತಿರ ಸಾಕಷ್ಟು ನವಿಲುಗಳ ಗುಂಪಿರುತ್ತೆ. ಆಗ ಆ ಸನ್ಯಾಸಿ ಹೇಳ್ತಾರೆ, ನಿಮ್ಮ ಸಹಪಾಠಿಯೊಬ್ಬರು ಅಂದರೆ ನಿಮ್ಮ ಮಿತ್ರರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಅವರಿನ್ನೂ ಪಂಜರದಲ್ಲೇ ಇದ್ದಾರಂತೆ, ಹಾಗೆ ನಿಮ್ಮೆಲ್ಲರಿಗೂ ಸಹ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಮೇಲಿನಿಂದ ಒಂದು ನವಿಲು ಕೆಳಗಡೆ ಬಿದ್ದು ಸತ್ತ ಹಾಗೆ ಕಾಣುತ್ತೆ. ಆ ಸನ್ಯಾಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತಕ್ಷಣ ಊರಿನತ್ತ ಪಯಣವನ್ನು ಬೆಳೆಸ್ತಾರೆ. ಆಗ ಆ ನವಿಲು ಕೇಳುತ್ತೆ, ನನ್ನ ಸ್ನೇಹಿತರು ಯಾರು ಕಂಡ್ರಾ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನಾನು ಈ ವಿಷಯ ಹೇಳಿದ ತಕ್ಷಣ ಬಹುಶಃ ನಿನ್ನ ಆಪ್ತ ಮಿತ್ರ ಇರಬೇಕು, ಮೇಲಿನಿಂದ ಬಿದ್ದು ಅವರು ಪ್ರಾಣವನ್ನು ಬಿಟ್ಟರು ಅಂತ ಅನಿಸುತ್ತೆ. ಹೌದಾ ಅಂತ ಕೇಳಿ ಆ ನವಿಲು ತಟಸ್ಥವಾಗುತ್ತೆ ಹಾಗೂ ಪ್ರಾಣ ಬಿಟ್ಟ ಹಾಗೆ ಕಾಣುತ್ತೆ. ಈ ಈ ದೃಶ್ಯವನ್ನು ನೋಡಿದಂತಹ ಆ ಕೂಡಿ ಹಾಕಿದ ವ್ಯಕ್ತಿ ಏನು ಮಾಡ್ತಾನೆ, ಬೇಗ ಬಂದು ಆ ಪಂಜರವನ್ನು ತೆಗಿತಾನೆ. ತೆಗೆದ ತಕ್ಷಣ ಆ ನವಿಲು ಹಾರಿ ಹೋಗುತ್ತೆ. ಅಂದರೆ ಇದರ ಅರ್ಥ, ನಾವು ಎಲ್ಲವನ್ನ ಕೂಗಾಡಿ ಕಿರುಚಾಡಿ ಹೇಳಬೇಕು ಅಂತಲೇ ಇಲ್ಲ. ಕೆಲವೊಮ್ಮೆ ನಮ್ಮ ಮೌನವೂ ಸಹ ನಮ್ಮ ಎಲ್ಲ ಈ ಕಷ್ಟಗಳಿಂದ ಪರಿಹಾರವನ್ನು ಸಿಕ್ಕತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮೌನವೂ ಸಹ ಸುಂದರವಾದ ಭಾಷೆ ಅಂತ ಹೇಳ್ತಾರೆ. ಹೌದ್ರಿ, ಮಾತನಾಡೋದಕ್ಕೆ ಮನುಷ್ಯನಿಗೆ ಸಹಜವಾಗೇ ಬರುತ್ತೆ. ಮೌನವಾಗಿರೋದನ್ನು ಅವನು ಕಲ್ತ್ಕೋಬೇಕಾಗಿರುತ್ತೆ. ಯೋಚನೆ ಮಾಡಿ. ಥ್ಯಾಂಕ್ ಯು. ಹಾಗೆ ಭಗವಂತನಿಗೆ ಮೌನದ ಭಾಷೆ ಸಹ ಗೊತ್ತಂತೆ. ಹಾಗಾಗಿ ನೀವು ಮೌನದಲ್ಲೇ ಭಗವಂತನನ್ನು ಆರಾಧಿಸಿ.